ಬಸವಾದಿ ಶರಣರ ನಾಡು, ಶಾಂತಿ ಸಮಾನತೆಯನ್ನ ನಾಡಿನಾದ್ಯಂತ ಸಾರಿದ ಈ ಒಂದು ಐತಿಹಾಸಿಕ ಪುಣ್ಯಭೂಮಿ ವಿಜಯಪುರದಲ್ಲಿ ನಡೆದಿರತಕ್ಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ 45ನೇ ರಾಜ್ಯ ಸಮ್ಮೇಳನದ ಬಹಿರಂಗ ಸಮಾವೇಶದ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತ ಎಲ್ಲ ವಿದ್ಯಾರ್ಥಿ ಪರಿಷತ್ತಿನ ಪ್ರತಿನಿಧಿಗಳೇ ಹಾಗೂ ವಿದ್ಯಾರ್ಥಿ ಪರಿಷತ್ತಿನ ಪದಾಧಿಕಾರಿಗಳೇ ಹಾಗೂ ಈ ಒಂದು ಬಹಿರಂಗ ಸಮಾವೇಶಕ್ಕೆ ಸಾಕ್ಷಿ ಆಗಿರ್ತಕ್ಕಂತ ಎಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಹಿತೈಷಿಗಳೇ ಹಾಗೂ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತ ಎಲ್ಲ ಪ್ರತಿನಿಧಿ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ನಾವು ಬೆಳಗ್ಗೆ ಎದ್ದು ನ್ಯೂಸ್ ನೋಡೋಣ ಅಂದ್ರೆ ಇವತ್ತು ನಮ್ಮ ಮನೆಗೆ ಪೇಪರ್ ಬರ್ತಾ ಇದೆ ಅಂದ್ರೆ ಪೇಪರ್ ನಲ್ಲಿ ಮುಖ್ಯವಾಗಿ ಹೆಡ್ಲೈನ್ ಇರುತ್ತೆ, ಇವತ್ತು ಹುಬ್ಬಳ್ಳಿಯಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಇವತ್ತು ಬಳ್ಳಾರಿಯಲ್ಲಿ ಒಂದು ವ್ಯಕ್ತಿಯ ಕೊಲೆ ಆಗಿದೆ, ಇಲ್ಲಿ ದರೋಡೆ ಆಗಿದೆ, ಬಿಜಾಪುರದಲ್ಲಿ ದರೋಡೆ ಆಗಿದೆ, ಆ ಕಡೆ ಚಿಕ್ಕಮಗಳೂರಿನಲ್ಲಿ ದರೋಡೆ ಆಗಿದೆ, ಆ ಕಡೆ ಮೈಸೂರಿನಲ್ಲಿ ದರೋಡೆ ಆಗಿದೆ ಅಂತ. ಇವತ್ತು ರಾಜ್ಯದಲ್ಲಿ 4 ವರ್ಷದಲ್ಲಿ ಒಟ್ಟು 4,000 ಚಿಲ್ಲರೆ ಪ್ರಕರಣಗಳು ಇವತ್ತು ಕೊಲೆ ಪ್ರಕರಣಗಳಾಗಿದೆ ಬಂಧುಗಳೇ. ಇವತ್ತು ರಾಜ್ಯದಲ್ಲಿ ಬದುಕ್ತಕ್ಕಂತ ಸಾಮಾನ್ಯ ಜನರಿಗೆ ಇವತ್ತು ಕಾನೂನು ಸುವ್ಯವಸ್ಥೆ ಮೇಲೆ ಈ ರಾಜ್ಯ ಸರ್ಕಾರ, ನಮ್ಮಲ್ಲಿ ಆಡಳಿತ ನಡೆಸ್ತಕ್ಕಂತ ರಾಜ್ಯ ಸರ್ಕಾರ ಒಂದು ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಯಾಕಂದ್ರೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತ ಮಾನ್ಯ ಎಂಬ ಯುವತಿಯ ಮರ್ಯಾದೆ ಹತ್ಯೆಯನ್ನ ನಾವೆಲ್ಲರೂ ನೋಡಿದ್ದೇವೆ. ಇವತ್ತು ಗರ್ಭಿಣಿಯ ಮಾತೆ ಒಂದು ಆಗ್ಲೇ ಸಹೋದರಿ ಹೇಳಿದ್ಲು, ಯತೃನಾರಸ್ತು ಪೂಜಂತೆ ರಮತ್ತೆ ತತ್ರ ದೇವತಃ ಅಂತ. ಯಾವ ದೇಶದಲ್ಲಿ ನಾರಿಯನ್ನ ಪೂಜಿಸಲ್ಪಡುತ್ತದೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಶ್ಲೋಕವನ್ನ ಹೇಳಿರ್ತಕ್ಕಂಥ ಪುಣ್ಯ ಭೂಮಿ ಭಾರತ. ಆದ್ರೆ ಇವತ್ತು ಗರ್ಭಿಣಿ ಹೆಣ್ಣು ಮಗಳನ್ನ ಕೊಲ್ತಕ್ಕಂತ ಕೆಲಸವನ್ನ ಇದೇ ಹುಬ್ಬಳ್ಳಿಯಲ್ಲಿ ಮಾಡ್ತಾರೆ. ಆದ್ರೆ ಅದೇ ಗದಗ್ನಲ್ಲಿ ನಡೆದಿರ್ತಕ್ಕಂಥ ಲಕ್ಕುಂಡಿಯಲ್ಲಿ ನಡೆದಿರ್ತಕ್ಕಂಥ ಇದು ಸಿಕ್ಕಿದೆ, ನಿಧಿ ಸಿಕ್ಕಿದೆ. ಆ ನಿಧಿ ಸಿಕ್ಕ ನಂತರವೇ ತಕ್ಷಣವೇ ಆ ಕುಟುಂಬಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಕಾನೂನು ಮಂತ್ರಿಗಳು ಆ ಕುಟುಂಬಕ್ಕೆ ಫೋನ್ ಮಾಡಿ ಆ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿ ಅಂತೇಳಿ ಅವರಿಗೊಂದು ಶಾಲು ಮತ್ತು ಮಾಲೆಯ ಮುಖಾಂತರ ಸೀಮಿತ ಮಾಡ್ತಾರೆ. ಅದೇ ಇಲ್ಲಿ ಮಾನ್ಯ ಎಂಬ ಯುವತಿಯ ಹತ್ಯೆ ಆಗಿದೆ. ಆದ್ರೆ ಆ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಕಾನೂನು ಸಚಿವರು ಮತ್ತು ಗೃಹ ಸಚಿವರು ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ಯಾವುದೇ ಆಶ್ವಾಸನೆಯನ್ನ ಕೊಡೋಂಗಿಲ್ಲ, ಯಾವುದೇ ರೀತಿಯಾಗಿ ಫೋನ್ ಅನ್ನ ಮಾಡಿ ಕೇಳೋಂಗಿಲ್ಲ. ಇವತ್ತು ನಾವು ನೋಡಿದ್ದೇವೆ, ನಮ್ಮ ರಾಜ್ಯದ ಅಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಶಾಸಕ, ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ, ಅವನು ಹೇಳ್ತಾನೆ, ಅರೆ ನಾನೇನಾದ್ರೂ ಅವತ್ತಿದ್ದಿದ್ರೆ ಬೆಂಕಿ ಹಚ್ಚಿ ಬಿಡ್ತಿದ್ದೆ, ನಾನೇನಾದ್ರೂ ಇದ್ದಿದ್ರೆ ಅವರನ್ನ ಸುಟ್ಟಾಕ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ಅರೇ ನಾರಾ ಭರತ್ ರೆಡ್ಡಿ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯದ ಪರವಾಗಿ ನಾನೊಬ್ಬ ಕಾನೂನು ವಿದ್ಯಾರ್ಥಿ ಪ್ರಮುಖರಾಗಿ ಹೇಳ್ತಾ ಇದ್ದೇನೆ. ಈ 45ನೇ ರಾಜ್ಯ ಸಮ್ಮೇಳನದ ಬಹಿರಂಗ ಸಮಾವೇಶದ ಮುಖಾಂತರ ಹೇಳ್ತಾ ಇದ್ದೇನೆ, ಓ ನಹಿ ಗುಂಡಾಗರ್ತಿ ರಾಜ್ಯ ನಹಿ ಹೈ. ನೀನು ಏನಾದ್ರೂ ಗೂಂಡಾಗಿರಿ ಮಾಡ್ಬೇಕಂದ್ರೆ ನೀನು ಈ ರಾಜ್ಯವನ್ನ ಬಿಟ್ಟು ತೊಲಗು. ಇಲ್ಲಿ ಗೂಂಡಾಗರ್ತಿ ನಡೆಯಂಗಿಲ್ಲ ನಾರಾ ಭರತ್ ರೆಡ್ಡಿ, ಇದನ್ನ ಸ್ಪಷ್ಟವಾಗಿ ನೆನಪಿಡ್ಕೋ ಅಂತ ಹೇಳ್ತಾರೆ ಈ ನಾರಾ ಭರತ್ ರೆಡ್ಡಿಗೆ. ಅದೇ ರೀತಿಯಾಗಿ ನಮ್ಮ ಸಿರ್ಸಿಯ ಯಲ್ಲಾಪುರದಲ್ಲಿ ನಡೆದಿರ್ತಕ್ಕಂತ ಶಾಲೆಗೆ ಅನ್ನವನ್ನ ಹಾಕ್ತಕ್ಕಂತ ತಾಯಿ ರಂಜಿತಾ, ಹಿಂದೂ ದಲಿತ ಯುವತಿ ರಂಜಿತಾ, ಆ ರಂಜಿತಾನ್ ಮೇಲೆ ಇವತ್ತು ಚಾಕುವನ್ನ ಇರಿದು ಅವರನ್ನ ಕೊಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರದ ಯಾವೊಬ್ಬ ಸಚಿವರು ಶಾಸಕರು ಕೂಡ ಆ ತಾಯಿ ಅನ್ನ ಹಾಕ್ತಕ್ಕಂಥ, ಶಾಲೆಯ ಮಕ್ಕಳಿಗೆ ಅನ್ನ ಹಾಕ್ತಕ್ಕಂಥ ಯುವತಿ ರಂಜಿತಾಳಿಗೆ ಯಾವುದೇ ರೀತಿಯ ಒಂದು ಆಶ್ವಾಸನೆ ಆಗಿರ್ಬೋದು, ಪರಿಹಾರವನ್ನ ನೀಡದೇ ಇರ್ತಕ್ಕಂಥದ್ದು, ನ್ಯಾಯ ಒದಗಿಸದೇ ಇರ್ತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಲಿಲ್ಲ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ನಡೆದ ಇರ್ತಕ್ಕಂಥ ದರೋಡೆ ಪ್ರಕರಣಗಳು, ಅರೇ ರಾಜ್ಯದ ಸಚಿವ ಸಂಪುಟದ ಸದಸ್ಯರೇ, ಅರೇ ರಾಜ್ಯದ ಶಾಸಕರೇ, 3 ಹೊತ್ತು ಬೆಂಗಳೂರಿನಲ್ಲೇ ಇರ್ತೀರಿ, ನಾಚಿಕೆ ಆಗಲ್ವಾ ನಿಮ್ಗೆ? ಬೆಂಗಳೂರಿನಲ್ಲೇ 7 ನಿಮಿಷಗಳಲ್ಲಿ 7 ಕೋಟಿ ಹಣವನ್ನ ದೋಚಿದ್ರಲ್ಲ, ನಾಚಿಕೆ ಆಗಲ್ವೇನ್ರಿ ಸಚಿವರೇ? ನಿಮ್ಗೆ ನಾಚಿಕೆ ಆಗಲ್ವಾ? ಅದೇ ರೀತಿಯಾಗಿ ಇಲ್ಲಿ ಹಾಡು ಹಗಲೇ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಹಾಡು ಹಗಲೇ ಬೀದರ್ನ ATM ಅನ್ನ ದರೋಡೆ ಮಾಡ್ತಾರೆ. ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದೀರಿ ಜಿಲ್ಲಾ ಉಸ್ತುವಾರಿ ಸಚಿವರೇ? ಅದೇ ರೀತಿಯಾಗಿ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರೇ, ಅರಣ್ಯವನ್ನ ನಾಶ ಮಾಡ್ತಾ ಇದ್ದೀರಿ, ಎಲ್ಲಿ ಕಾಣೆಯಾಗಿದ್ದೀರಿ? ಕುರ್ಚೆ ಉಳಿಸ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದೀರಾ? ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮಾದಕ ದ್ರವ್ಯ ಪ್ರಕರಣಗಳು,
ಯಾವ ರೀತಿ ಡ್ರಗ್ಸ್ ನ ಜಾಲ ನಮ್ಮ ರಾಜ್ಯದಲ್ಲಿ ಮೆರೆದಿದೆ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಡ್ರಗ್ಸ್ ಗೆ ಹೆಬ್ಬಾಲಾಗಿ ನಿಂತಿದೆ ಬಂಧುಗಳೇ. ಅಂದ್ರೆ ಡ್ರಗ್ಸ್ ನ ಪ್ರಕರಣಗಳು ಅಷ್ಟು ಹೆಚ್ಚಾಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಆರಕ್ಷಕ ಸಿಬ್ಬಂದಿಗಳ ಮೇಲೆ ನನಗೆ ಬಹಳ ಅಪಾರವಾದ ಗೌರವ ಇದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಕರ್ನಾಟಕದ ಪೊಲೀಸರು ನಂಬರ್ 1 ಪೊಲೀಸರಾಗಿ ಇರ್ತಕ್ಕಂಥ ಹೆಮ್ಮೆ ನನಗಿದೆ. ಯಾಕಂದ್ರೆ ಪೊಲೀಸರ ಮೇಲೆ ಆರೋಪವನ್ನ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ಆಡಳಿತ ನಡೆಸ್ತಾ ಇದ್ದಾರೆ. ಅರೇ ಮುಖ್ಯಮಂತ್ರಿಗಳೇ, ನಿಮ್ ಜಿಲ್ಲೆಯಲ್ಲಿ, ನಿಮ್ಮದೇ ಜಿಲ್ಲೆಯಲ್ಲಿ ಡ್ರಗ್ ಫ್ಯಾಕ್ಟರಿ ಆಯ್ತು. 1.55 ಕೋಟಿ ಮೌಲ್ಯದ ಡ್ರಗ್ ಫ್ಯಾಕ್ಟರಿ ಓಪನ್ ಮಾಡಿದ್ರು. ನಮ್ಮ ರಾಜ್ಯವನ್ನ ಬಿಟ್ಟು ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಬಂದ್ರು, ಅಲ್ಲಿ ಆ ಡ್ರಗ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಿದ್ರು. ಹಾಗಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಆ ರಾಹುಲ್ ಗಾಂಧಿ ಅವರನ್ನ ಆಹ್ವಾನಿಸ್ಲಿಕ್ಕೆ ಮೈಸೂರಿಗೆ ಬರ್ತೀರಾ? ಡ್ರಗ್ ಫ್ಯಾಕ್ಟರಿಯನ್ನ ತೆಗೀರಿ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ನಮ್ಮ ಪೊಲೀಸರೇ 88 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತೀರಾ. ಯಾಕೆ ನಿಮಗೆ ಪೊಲೀಸರ ಮೇಲೆ ಹಿಡಿತಾ ಇಲ್ವಾ? ಅರೆ, ಇನ್ನೊಬ್ಬ ಮಿನಿಸ್ಟರ್ ಇದ್ದಾರೆ ತುಮಕೂರಿನಲ್ಲಿ, ಬಹಳ ಅವರಿಗೆ ಜಿ ಪರಮೇಶ್ವರ್ ಅಂತ ಕರೀತಾರೆ. ಜಿ ಅಂದ್ರೆ ಏನ್ ಗೊತ್ತಾ? ನಮಗೆ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ. ಜಿ ಅಂದ್ರೆ ಗೊತ್ತಿಲ್ಲದ ಪರಮೇಶ್ವರ ಅಂತ. ಗೊತ್ತಿಲ್ಲದ ಪರಮೇಶ್ವರರವರು ಇವತ್ತು ನಮ್ಮ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಅದು ನಮ್ಮ ದುರ್ದೈವ ಬಂಧುಗಳೇ. ಆದ್ರೆ ಅದೇ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿ 155 ಪ್ರಕರಣಗಳು ಡ್ರಗ್ಸ್ ನ ಪ್ರಕರಣಗಳಾಗಿದೆ. ಆದ್ರೆ ಅದೇ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ, ಔಷಧಿ ಅಂಗಡಿಗಳಲ್ಲಿ ಡ್ರಗ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಯಾವುದಕ್ಕೆ ಫೇಮಸ್ ಆಗಿದ್ದಾರೆ ಅಂದ್ರೆ ಹ್ಯಾಪಿ ನ್ಯೂ ಇಯರ್ ದಿನ ಯಾರು ಪಾರ್ಟಿ ಮೋಜು ಮಸ್ತಿಯನ್ನ ಮಾಡಿ ರೋಡ್ ನಲ್ಲಿ ಬಿದ್ದಿರ್ತಾರೋ ಅವರನ್ನ ಮನೆ ಕಳಿಸ್ಲಿಕ್ಕೆ ಫೇಮಸ್ ಆಗಿದ್ದಾರೆ. ಆದ್ರೆ ಡ್ರಗ್ಸ್ ಪ್ರಕರಣಗಳನ್ನ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಳಕ್ ಆಗ್ತಾ ಇಲ್ಲ. ಮತ್ತೆ ಕೇಳಿದ್ರೆ ಹೇಳ್ತಾಳೆ ನನಗ್ ಗೊತ್ತಿಲ್ಲ. ಮೋಸ್ಟ್ಲಿ ನಿಮ್ಮ ಮನೆತನದಲ್ಲಿ ನಿಮಗೆ ಜಿ ಯಾಕಿಟ್ಟಿದ್ದಾರೆ ಅಂತ ನಮಗೆ ಇವತ್ತು ಗೊತ್ತಾಗಿದೆ ಮಾನ್ಯ ಗೃಹ ಮಂತ್ರಿಗಳೇ. ಅದೇ ರೀತಿಯಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಸೈಬರ್ ಅಪರಾಧ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಯಾವ ರೀತಿ ಸೈಬರ್ ಅಪರಾಧಗಳಿಗೆ ಯಾವುದೋ ಒಂದು ಲಿಂಕ್ ಅನ್ನು ಹಾಕ್ತಾರೆ. ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಕೋಟಿ ಬರುತ್ತೆ ಅಂತಾರೆ. ಯಾವ ಮಣ್ಣು ಬರಂಗಿಲ್ಲ. ಆದ್ರೆ ಮಣ್ಣು ಆಗ್ತಾ ಇರೋದು ನಮ್ಮ ಮಧ್ಯಮ ವರ್ಗದ ಬಾಂಧವರು. ಯಾಕಂದ್ರೆ ಹಣದ ಆಸೆಗೆ ನಾವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀವಿ. ಆದ್ರೆ ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಬರ್ತಕ್ಕಂಥದ್ದು ಹಣ ಅಲ್ಲ, ನಮ್ಮ ಜೀವನದ ಮೇಲೆ ಜಿಗುಪ್ಸೆ ಉಂಟಾಗ್ತಾ ಇದೆ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಪಾಪ ಮೊನ್ನೆ ತಮ್ಮ ಆಡಳಿತ ವೈಫಲ್ಯವನ್ನು ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವು ಶಬಾಷ್ ಹೇಳ್ಬೇಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ತಮ್ಮ ಆಡಳಿತ ವೈಫಲ್ಯವನ್ನ ಯಾವ ರೀತಿ ಒಪ್ಕೊಂಡಿದ್ದಾರೆ ಅಂದ್ರೆ ಅದೇ ಆಗ್ಲೇ ಹೇಳ್ದಂಗೆ ಪೊಲೀಸರ ಮೇಲೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಆರಕ್ಷಕ ಸಿಬ್ಬಂದಿಗಳ ಮೇಲೆ ಆರೋಪ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನನಗೆ ಹೆಮ್ಮೆ ಇದೆ. ಅವರಿಗೆ ಆಡಳಿತ ವೈಖರಿಯನ್ನ ನೀವು ರಾಜಕೀಯ ದುರಾಡಳಿತದಿಂದ ಕೈ ಕೊಟ್ಟು ನೋಡಿ, ನಮ್ಮ ರಾಜ್ಯದ ಪೊಲೀಸರು ತೋರ್ತಾರೆ ಅವ್ರ ತಾಕತ್ತೇನು ಅಂತ. ಆದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ 88 ಪ್ರಕರಣಗಳಲ್ಲಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ಹೇಳ್ತೀರಿ. ಆದ್ರೆ ಇವತ್ತು ನಿಮ್ಮದೇ ಜಿಲ್ಲೆಯಲ್ಲಿ ಡ್ರಗ್ ಫ್ಯಾಕ್ಟರಿಗಳಾಗ್ತಾ ಇದೆ. ಅದೇ ರೀತಿಯಾಗಿ ನಾನು ಆಗ್ಲೇ ಹೇಳ್ದಂಗೆ ಸಚಿವರು, ಶಾಸಕರು ಎಲ್ಲೇ ಬೆಂಗಳೂರಲ್ಲೇ ಇರ್ತೀರಾ. ಅದೇ ಬೆಂಗಳೂರಲ್ಲಿ 3 ಡ್ರಗ್ ಫ್ಯಾಕ್ಟರಿಗಳು ಓಪನ್ ಆಗಿದೆ. ಅಷ್ಟು ನಗರ ಕಮಿಷನರ್ ಇದ್ದಾರೆ, ಅವರನ್ನ ನೀವು ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಈ ಶಾಂತಿ ಸಮಾನತೆಯ ನಾಡು, ಬಸವಾದಿ ಶರಣರ ನಾಡಿನ ಮೂಲಕ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಪಡಿಸ್ತೇನೆ. ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಅಹಿಂದ ನಾಯಕ ಡಿ ದೇವರಾಜ ಅರಸು ಅವರಕ್ಕಿಂತ ನಾನು ಹೆಚ್ಚಿನ ಆಡಳಿತವನ್ನ ಮಾಡಿದ್ದೇನೆ ಅಂದ್ರೆ ಈ ರಾಜ್ಯ ನಡೀಲಿಲ್ಲ ಸ್ವಾಮಿ. ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಹಿಡಿತದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರಾಜ್ಯ ಸಮ್ಮೇಳನದ ಮುಖಾಂತರ ಆಗ್ರಹವನ್ನ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ. ಅವಕಾಶಕ್ಕಾಗಿ ಧನ್ಯವಾದಗಳು ಬಂಧುಗಳು.